ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿನಲ್ಲೇ ಘಟಿಸ್ತಾ ಇದೆ ಒಂದು ಅದ್ಭುತವಾದ ಸಮಯ. ಅದು ಯಾವುದು ಅಂತ ತಿಳ್ಕೊಬೇಕಾ ನೀವು? ನಿಮ್ಮ ರಾಶಿನಲ್ಲಿ ನಡೀತಿರುವಂತಹ ಬುಧಾದಿತ್ಯ ಯೋಗನ ನೀವು ಹೇಗೆ ಅನುಭವಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ಮಾತು ಮಿಥುನ ರಾಶಿಯವರಿಗೆ ಹೇಗೆ ಅನ್ವಯ ಆಗುತ್ತೆ ಅಂತ ಗೊತ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಅಂತಂದರೆ ನೋಡಿ, ತುಂಬ ದಿನಗಳಿಂದ ನೀವೇನು ನಿರೀಕ್ಷೆ ಮಾಡ್ತಿದ್ದೀರೋ ಅಂಥ ಅದ್ಭುತವಾದ ಕ್ಷಣ ನಿಮ್ಮ ಜೀವನಕ್ಕೆ ಬಂದಾಯಿತು. ಅದೇನಂತಂದರೆ ಗುರು ನಿಮಗೆ ಲಗ್ನದಿಂದ 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅದು ನಿಮ್ಮ ಧನಸ್ಥಾನ ಆಗಿರುತ್ತೆ, ಕುಟುಂಬ ಸ್ಥಾನ ಆಗಿರುತ್ತೆ. ಅದರಲ್ಲೂ ಗುರುವಿಗೆ ಅದು ಉಚ್ಚ ಸ್ಥಾನ ಆಗಿರೋದ್ರಿಂದ ಅತ್ಯಂತ ಉನ್ನತವಾದ ಫಲಗಳನ್ನ ನೀವು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಹೇಗೆ ಅಂತಂದರೆ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ನಿಮಗೇನಾದರೂ ತುಂಬ ದಿನಗಳಿಂದ ಮನೆ ತೊಗೋಬೇಕು ಅಥವಾ ಕಾರ್ಗಳನ್ನ ತೊಗೋಬೇಕು ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲದಕ್ಕೂ ಅದ್ಭುತವಾದ ಸಮಯ ಕೂಡ ಆಗ್ತಾಯಿದೆ. ಜೊತೆಗೆ ನೋಡಿ, ನಿಮಗೆ ಲಗ್ನದಲ್ಲೇ ಬುಧ ಮತ್ತು ಸೂರ್ಯರ ಒಂದು ಸಂಯೋಗ ಆಗ್ತಾ ಇರೋದ್ರಿಂದ ಬುಧಾದಿತ್ಯ ಯೋಗ ಕೂಡ ನಿಮ್ಮ ಜೀವನದಲ್ಲಿ ನಡೀತಿದೆ. ಸೊ ಇದೇನಾಗುತ್ತೆ, ಒಳ್ಳೆಯ ಅದೃಷ್ಟ ಮತ್ತು ಅದ್ಭುತವಾದ ಸಮಯನ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ. ಎಲ್ಲದರಿಂದನೂ ಲಾಭ, ಗೌರ್ಮೆಂಟಿಂದ ಏನಾದರೂ ಕೆಲಸಗಳಲ್ಲಿ ಲಾಭ ಆಗುವಂಥದ್ದು, ಅಥವಾ ರಾಜಕಾರಣಿಗಳು ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಇದ್ದರೆ ಅವ್ರಿಗೆ ತುಂಬ ಉತ್ತಮವಾದ ಲಾಭಗಳನ್ನ ನೋಡೋದು, ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಇದೆಲ್ಲ ಆದಾಗ ಹಣಕಾಸಿನ ಅರಿವು ತುಂಬ ಚೆನ್ನಾಗೇ ಇರುತ್ತೆ ಅಲ್ವಾ. ಶುಕ್ರನೂ ಕೂಡ ನಿಮಗೆ 2ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ, ಬುಧನೂ ಕೂಡ 2ನೇ ಮನೆಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಆಗ ಗುರು ಬುಧ ಶುಕ್ರ 3 ಗ್ರಹಗಳು ಕೂಡ ನಿಮಗೆ 2ನೇ ಮನೆಯಲ್ಲೇ ಸ್ಥಿತರಾಗಿರ್ತಾರೆ. ಹಣಕಾಸು ನಿಮಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಮೇಲೆ ಏನೋ ಒಂಥರ ಗೌರವ, ಪ್ರೀತಿ, ಮರ್ಯಾದೆ ಎಲ್ಲನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ನಿಮಗೆ ಲಗ್ನಾಧಿಪತಿ ಆಗಿರೋ ಬುಧನೂ ಕೂಡ 2ನೇ ಮನೆಗೆ ಬರ್ತಾನಲ್ವ. ಸೊ ಹಾಗಾಗಿ ಈ ತಿಂಗಳಲ್ಲಿ ಏನಂದರೆ ಗ್ರಹಗಳ ಸ್ಥಾನಮಾನ ಬದಲಾವಣೆ ಆಗ್ತಾ ಇರೋದ್ರಿಂದ ಲಗ್ನದಲ್ಲೂ ಇರ್ತಾನೆ, ತದನಂತರ 2ನೇ ಮನೆಗೂ ಬುಧ ಬರ್ತಾನೆ. ಶುಕ್ರ ಗ್ರಹನೂ ಅಷ್ಟೇ ಲಗ್ನದಲ್ಲೂ ಇದ್ದು 2ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಇನ್ನು ಸೂರ್ಯ ಅಂತ ಬಂದಾಗ 12ನೇ ಮನೇಲಿದ್ದಂಥ ಸೂರ್ಯ ಲಗ್ನಕ್ಕೆ ಪ್ರವೇಶ ಮಾಡ್ತಾನೆ. ಸೊ 12ನೇ ಮನೇಲಿ ಇರೋವರೆಗೂ ಸ್ವಲ್ಪ ಈಗೇನು ನಾನು ಹೇಳದ್ನಲ್ಲ, ಏನು ಗೌರ್ಮೆಂಟಿಂದ ಏನು ಲಾಭಗಳು ಅಂತ, ಅದೊಂದು ಸ್ವಲ್ಪ ಕುಂಠಿತ ಆಗುತ್ತೆ ಅಥವಾ ನಿಧಾನ ಆಗುತ್ತೆ, ಕೆಲಸಗಳು ಸ್ವಲ್ಪ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಲಗ್ನಕ್ಕೆ ಬಂದ ನಂತರ ಆ ರೀತಿ ಯಾವುದೇ ಡಿಲೇ ಆಗೋದಿಲ್ಲ. ಸೊ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸನ್ನು ನೋಡ್ಕೊತಾ ಹೋಗಬಹುದು. ಇನ್ನು ನಿಮಗೆ ಕುಜ ಅಂತ ನೋಡೋಕ್ಕೆ ಬಂದಾಗ ನಿಮಗೆ 11ನೇ ಮನೆಯಲ್ಲಿದ್ದಂಥ ಕುಜ ಏನು ಭೂಮಿಯಿಂದ ಲಾಭಗಳನ್ನ ತೊಗೊಂಬಂದು ಕೊಡ್ತಿದ್ದ, ಕುಜನ ಬದಲಾವಣೆಯ ನಂತರ ಸ್ವಲ್ಪ ನೀವು ಹಿನ್ನಡೆನೇ ನೋಡಬೇಕಾಗತ್ತೆ. ಯಾವುದೋ ಒಂದು ಭೂಮಿ ವ್ಯವಹಾರ ಮಾತಾಡಿಬಿಟ್ಟಿರ್ತೀರ, ಇನ್ನೇನು ನೀವು ರಿಜಿಸ್ಟ್ರ್ ಮಾಡಿಸ್ಕೋಬೇಕು, ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತ ನೀವೇನಾದರೂ ಕುಜ ಬದಲಾವಣೆ ಆದಮೇಲೆ ಪ್ರಯತ್ನ ಪಡೋಕ್ಕೆ ಹೋದರೆ ಏನಾದರೂ ಕ್ವೈರೀಸ್ ಬರೋದು, ಅಥವಾ ಸಕಾಲಕ್ಕೆ ಹಣ ಹೊಂದಾಣಿಕೆ ಆಗದೆ ಇರೋದು, ಅಥವಾ ಏನೋ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಬಿಟ್ರು ಅನ್ನೋ ವಿಚಾರ ಕೇಳೋದು, ಇದು ಕೂಡ ಆಗುತ್ತೆ. ಏನೇ ನಿಮಗೆ ಗೌರ್ಮೆಂಟಿಂದ ಕೆಲವು ಸಪೋರ್ಟ್ ಆಗ್ತಿದೆ ಅಂತಂದರೂ ಕೂಡ ಭೂಮಿ ವಿಚಾರದಲ್ಲಿ ನೀವು ಸ್ವಲ್ಪ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋದೇ ಒಳ್ಳೆಯದು. ಕುಜನ ಬದಲಾವಣೆಗೆ ಮುಂಚೆನೇ ನೀವೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡಿ. ಬದಲಾವಣೆಯ ನಂತರ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಏನು ಅಂತಂದರೆ, ಏನಾದ್ರು ಗಾಡಿಗಳು ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು, ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನೂ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿರಿ, ಕೆಲಸಗಳನ್ನ ಬೇಗ ಫಿನಿಷ್ ಮಾಡ್ಕೊಳ್ಳಿ. ಇನ್ನು ಶನಿ ಅಂತ ಬಂದಾಗ ನೋಡಿ, ನಿಮಗೆ 10ನೇ ಮನೇಲಿ ಇದ್ದುಕೊಂಡು ಶನಿ
ಏನು ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಪ್ರತಿಫಲಗಳನ್ನ ಕೊಡ್ತಾಯಿದ್ರು. ಆದರೆ ಗುರುವಿನ ದೃಷ್ಟಿನೂ ಕೂಡ ನಿಮಗೆ 10ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಇಷ್ಟು ದಿವಸ ಏನಾಗುತ್ತೆ, ಒಂದು ಕೆಲಸ ತೊಗೋಬೇಕು ಅಂತಂದರೆ ಸಾಕಷ್ಟು ಕಷ್ಟಪಡಬೇಕಿತ್ತು. ಇವಾಗೇನು ಆ ರೀತಿ ಇಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಸರಾಗವಾಗಿ ಕೆಲಸದ ಪಾಡಿಗೆ ಕೆಲಸ ಆಗ್ತಾ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ನೀವು ಬರ್ತೀರಾ. ಅಂದರೆ ಸಾಕಷ್ಟು ಕಷ್ಟಗಳನ್ನೂ ಅನುಭವಿಸಿದಿರಿ. ಯಾಕಂದರೆ ಲಗ್ನದಲ್ಲೇ ಗುರು ಇದ್ದಾಗ ಒಂದಲ್ಲ ಒಂದು ರೀತಿ ಸಂಕಟ, ಈ ಕಡೆ ಆರೋಗ್ಯ ಸಮಸ್ಯೆನೋ, ಈ ಕಡೆ ಇನ್ನೊಂದು ಏನಾದ್ರು ಕೆಟ್ಟ ಮಾತುಗಳು ನಿಮ್ಮ ಬಗ್ಗೆ ಯಾರೋ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವನ್ನ ನಿಮಗೆ ತರ್ತಾಯಿತ್ತು. ಆದರೆ ಇನ್ನು ಮುಂದಕ್ಕೆ ಆ ರೀತಿ ಇರೋದಿಲ್ಲ. ಒಂದು ಒಳ್ಳೆ ಸಮಯ ನಿಮಗೆ ಬಂದಾಯಿತು. ಅಂದರೆ ಎಲ್ಲ ರೀತಿಯಿಂದನೂ ಕೂಡ ನಿಮಗೆ ಒಂದು ಸೇಫರ್ ಸೈಡ್ಗೆ ನೀವು ಹೋಗಿದ್ದಾಯ್ತು. ಈಗ ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ನಿಮಗೆ 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಇಷ್ಟು ದಿವಸಗಳ ಕಾಲ ನಿಮಗೇನು ಆರೋಗ್ಯ ಸಮಸ್ಯೆಗಳಂತ ಬರ್ತಾಯಿತ್ತು, ಇನ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ನೋಡೋಕ್ಕೆ ಶುರುವಾಗುತ್ತೆ, ಅಥವಾ ಅದಕ್ಕೇನಾದ್ರು ಒಂದು ಸೊಲ್ಯೂಷನ್ ಸಿಗೋಕ್ಕೆ ಶುರುವಾಗುತ್ತೆ. ಅಥವಾ ತುಂಬ ದಿನಗಳಿಂದ ಹಣದ ನಿರೀಕ್ಷೆಯಲ್ಲಿ ಇರ್ತೀರ, ಯಾರಿಗೋ ಹಣ ಕೊಟ್ಟಿರ್ತೀರ, ಹಣ ಕೈಗೆ ಬಂದು ಸೇರಿರಲ್ಲ. ಅಥವಾ ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿ ಹಣ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇರ್ತೀರ, ಅದೆಲ್ಲನೂ ಕೂಡ ಸ್ಯಾಂಕ್ಷನ್ ಆಗೋಕ್ಕೆ ಒಳ್ಳೆ ಸಮಯ ಆಗಿರುತ್ತೆ ಇದು. ಇನ್ನು 6ನೇ ಮನೆ ಅಂತ ನೋಡೋಕೆ ಬಂದಾಗ 6ನೇ ಮನೆಗೂ ಗುರು ದೃಷ್ಟಿ ಇರೋದ್ರಿಂದ ನೀವು ಏನೇ ಚಾಲೆಂಜಸ್ ಬಂದರೂ ಕೂಡ ಎದುರಿಸುವಂಥ ಕೇಪಬಲ್ಗೆ ಬಂದುಬಿಡ್ತೀರ. ಜೊತೆಗೆ ಬ್ಯಾಂಕ್ಗಳಲ್ಲಿ ಲೋನ್ ಆಗೋದು, ನಾನು ಆಗಲೇ ಹೇಳಿದೆ 8ನೇ ಮನೆಯಿಂದನೂ ಕೂಡ ನಿಮ್ಗೆ ಅದು ಆಗ್ತಾಯಿದೆ. ಬ್ಯಾಂಕ್ಗಳಲ್ಲಿ ಲೋನ್ ಆಗೋದು, ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದು ನಿಮ್ಮ ಪರವಾಗಿ ಆಗೋದು, ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗೋದು. ನೋಡಿ, ಒಂದು ಕಡೆ 6ನೇ ಮನೆಗೆ ಗುರು ದೃಷ್ಟಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿದೆ. ಇನ್ನೊಂದು ಕಡೆ ಸೂರ್ಯ ನಿಮಗೆ ಲಗ್ನಕ್ಕೆ ಬರ್ತಾ ಇದ್ದಾನೆ. ಸೊ ಆಗ ಗೌರ್ಮೆಂಟ್ ಜಾಬ್ಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಸೊ ಎರಡೂ ಕಡೆಯಿಂದ ನೋಡಿದಾಗ ನಿಮಗೆ ಗೌರ್ಮೆಂಟ್ ಜಾಬ್ಗಳಿಗೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಅದರಲ್ಲಿ ಸಕ್ಸಸ್ ಆಗುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ, ಗೌರ್ಮೆಂಟ್ ಕೆಲಸದ ಯೋಗ ನಿಮ್ಗೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಖಂಡಿತವಾಗ್ಲೂ ಮುಂದುವರಿಬೋದು. ಇನ್ನು ಕೇತು ಅಂತ ಬಂದಾಗ ನಿಮಗೆ 3ನೇ ಮನೇಲಿ ಕೇತು ಸಂಚಾರ ಇರೋದ್ರಿಂದ ನಿಮ್ಮ ತಮ್ಮ ತಂಗಿ ಆಗಿರ್ಬೋದು ಅಥವಾ ಫ್ರೆಂಡ್ಸಿಂದ ಆಗಿರ್ಬೋದು ಸ್ವಲ್ಪ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಏನಾದರೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದು ನಿಮಗೆ ಹೊಡಿತಾನೆ ಇರುತ್ತೆ. ಸೊ ಅದೊಂಚೂರು ಕೇರ್ಫುಲ್ಲಾಗಿರಿ. ಯಾವುದನ್ನು ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಅತಿಯಾದ ಆತ್ಮವಿಶ್ವಾಸ ಬೇಡ. ನೀವೆಷ್ಟು ಮೌನವಾಗಿದ್ದು ನಿಮ್ಮ ಕೆಲಸಗಳನ್ನ ನೀವು ನೋಡ್ಕೊಂಡು ಹೋಗ್ತಾ ಇರ್ತೀರೋ ಅಷ್ಟೇ ಒಳ್ಳೆಯದನ್ನು ನೀವು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಗಂಡ ಹೆಂಡತಿ ಬಾಂಧವ್ಯ ಹೇಗಿರುತ್ತೆ ಅಂತಂದರೆ ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೂ ಕೂಡ ಯಾವುದು ಮೇಜರ್ ಆಗಿರೋದಿಲ್ಲ. ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡುವಂಥ ಒಂದು ಮನಸ್ಥಿತಿಗೆ ನೀವು ಬಂದುಬಿಡ್ತೀರಾ. ಯಾಕೆ ಅಂತಂದರೆ 7ನೇ ಮನೆ ಅಧಿಪತಿನೇ ನಿಮಗೆ ಗುರು ಆಗಿರ್ತಾನೆ, 2ನೇ ಮನೆಗೆ ಬಂದಿದ್ದಾನೆ. ಅವರಿಂದನೂ ಕೂಡ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗಳಿಗಂತೂ ಹೇಳೋದೇ ಬೇಡ, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ರೈತರಿಗೂ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಆರೋಗ್ಯ ಸಮಸ್ಯೆಗಳಿಗೆ ಗುರು ಆಲ್ರೆಡಿ ನಿಮಗೆ ಪರಿಹಾರಗಳನ್ನ ಕೊಟ್ಟಿದ್ದಾನೆ. ಆದ್ದರಿಂದ ಆರೋಗ್ಯ ಸಮಸ್ಯೆಗಳು ಮೊದಲಿಗಿಂತ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಪ್ರತಿದಿನ ಆದಿತ್ಯ ಹೃದಯನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಲಕ್ಷ್ಮೀನಾರಾಯಣನ ಸ್ಮರಣೆ ಜಾಸ್ತಿ ಮಾಡ್ಕೊಳ್ಳಿ. ಇದು ಅದ್ಭುತವಾದ ಒಂದು ಅಭಿವೃದ್ಧಿನ ನಿಮ್ಮ ಜೀವನಕ್ಕೆ ಕೊಡುತ್ತೆ. ಮತ್ತು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಇದು 3 ಮಾಡಿಕೊಂಡ್ರೆ ನಿಮಗೆ ಏನು ಅಂತ ಸಂಕಷ್ಟಗಳಿಲ್ಲ. ಸಣ್ಣ ಪುಟ್ಟ ಬಂದರೂ ಕೂಡ ನೀವು ಹೇಗೋ ಬಚಾವಾಗ್ತೀರಾ.